ನಿಜವಾದ ದೇವಸ್ಥಾನ ಯಾವುದು ಅಂದ್ರೆ ಚಿತ್ರಮಂದಿರಗಳು. ಆ ದೇವರನ್ನ ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು. ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು. ನಿಮಗೆಲ್ಲರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು. ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದ್ರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿ ಇರೋದ್ರಿಂದ. ನಿಮ್ಮ ಕೂಗು, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ತುಣುಕನ್ನ ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ ರವರಿಗೆ ಕೇಳಿಸ್ತು ರಾಜಸ್ಥಾನ ಮುಂದೆ ಮೊದಲನೇದಾಗಿ ಬಾಲ್ಕಾನಿಯಲ್ಲಿ ನಿಂತಿರೋ ಮಕ್ಕಳೇ, ಎಲ್ಲ ನನ್ನ ಮಕ್ಕಳ ತರನೇ ನೀವು. ಅದು ಬಾಲ್ಕಾನಿ ಅಲ್ಲಿ ಸಜ್ಜೆ ಸುಮ್ಮನೆ ಹಾಕಿರ್ತಾರೆ, ಇನ್ನೂ ತಳ್ಳದ ರೀತಿ ಇಟ್ಕೋ. ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ. ಬೇಡ ಮಕ್ಕಳ, ಸ್ವಲ್ಪ ಹಿಂದಕ್ಕೆ ಹೋಗಿ. ಯಾಕೆ ವರ್ಕಬೇಡಿ, ನಿಂತ್ಕೊಳ್ಳಿ, ವರ್ಕಬೇಡಿ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ. ಯಾಕಂದ್ರೆ ನೀವು ಸಂತೋಷವಾಗಿ, ನೀವು ಆನಂದವಾಗಿ, ನೀವು ನೆಮ್ಮದಿಯಿಂದ ಇದ್ರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ. ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ಒಂದು ಮಗನಾಗಿ, ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದ್ರೆ ಅದು ಧರ್ಮಿ. ಅಮ್ಮ ಹೇಳ್ತಾ ಇದ್ರು, ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ರಿ ಅಂತ. ಅಮ್ಮ ಸ್ವಲ್ಪ ಜಾಸ್ತಿ, ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಡಿ. ಅವ್ರು ಏನಾಗ್ತಿತ್ತು ಅಂದ್ರೆ ಶೆಡ್ಯೂಲ್ ಕೇಕ್ ಕಟ್ ಮಾಡ್ತಿದ್ದ ಜೊತೆಗೆ ಒಂದು ಸೀರೆಯನ್ನು ಕೊಡ್ತಿದ್ದ. ಅದಕ್ಕೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ. ಈ ಕಡೆ ಏಪ್ರಿಲ್ 10ಕ್ಕೆ ಇನ್ನೊಂದು ಸೀರೆ ಕೊಡ್ಸ. ನಿಜಕ್ಕೂ ಇವನ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು, ಮೆಚ್ಚುಗೆ ಅನಿಸಿದ್ದು, ಗೆಳೆತನಕ್ಕೆ ಪ್ರಾಣ ಕೊಡುವಂತ ಜೀವ. ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂತ ಮನುಷ್ಯ. ಹೃದಯವಂತ. ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಧನ್ವೀರಾನಿ. ತುಂಬಾ ಸಂತೋಷ ಅನ್ಸುತ್ತೆ. ನಿನ್ನನ್ನ ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಆ ಥರದ ಒಂದು ಇದು ಬರಬೇಕು ಅಂತಂದ್ರೆ ರಕ್ತದಿಂದ ಮನೆಯಿಂದನೇ ಬರಬೇಕು. ನಿಮ್ಮ ಮನೆಯವರಿಗೆಲ್ಲರೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್, ಅವ್ನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದು ಒಳ್ಳೆ ಹಾಡು ಕೊಟ್ಬಿಡ್ತಾನೆ. ಯಾಕಂದ್ರೆ ಅದು ಹೆಂಗೋ ಹಿಟ್ ಆಗ್ಬಿಡುತ್ತೆ. ನಮಗೆ ಅವರಷ್ಟು ಗೊತ್ತೇ ಆಗೋದಿಲ್ಲ. ಅಜನೀಶ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ ನೀವು ಅಂತೇಳಿ. ಅವನಿಲ್ಲ, ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವನಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತೆ ಎಲ್ರಿಗೂ. ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ. ಪಾಪ ನೀನು ರಾಕ್ಷಸಿ ಅಲ್ಲ ಕಂದ, ಈ ಮುದ್ದು ಅಷ್ಟೇ. ರಾಕ್ಷಸಿ ಬೇಗ ನನ್ನನ್ನು ನೋಡಿ ಕ್ಯಾರೆಕ್ಟರ್ ಎಷ್ಟು ಚೆಂದ ಕಾಣಿಸ್ತಿ. ತುಂಬಾ ಖುಷಿಯಾಗಿದೆ. ಆ ಹಾಡು ಸೂಪರ್ ಹಿಟ್ ಆಗಕ್ಕೆ ನಿಮ್ಮಿಬ್ಬರು ಕೆಮಿಸ್ಟ್ರಿನೇ ಕಾಣೋದು. ಇನ್ನೊಂದು ವಿಷಯ ಗೊತ್ತಾ, ಹೇಳಬೇಕು ಧರ್ಮೀನ್ ಬಗ್ಗೆ. ನೀವು ಯಾರು ಅವ್ನ ನಗಸ್ಬಾರ್ದು, ನೀವು ಯಾರು ಅವ್ನ ತಮಾಷೆ ಮಾಡಬಾರ್ದು. ಅವನು ತುಂಬಾ ಕಷ್ಟವಾದ ಸೀನ್ ಯಾವ್ದು ಗೊತ್ತಾ ಮಾಡೋದು, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡಕ್ ಆಗದೇ ಇಲ್ಲ. ಹೀರೋಯಿನ್ ಡೈರೆಕ್ಟರ್ ಅವ್ರು ಹೇಳ್ತಾರೆ ಚೆನ್ನಾಗಿ,
ಸರ್ ಹೀರೋಯಿನ್ನ ಇಟ್ಕೋಬೇಕು ಸರ್ ಅಂದರೆ ಇಟ್ಕೊಳ್ಳೇಬೇಕಾ? ಪರವಾಗಿಲ್ಲ ಸರ್, ಅಷ್ಟು ದೂರ ಇದ್ರೆ ಪರವಾಗಿಲ್ಲ ಸರ್. ಸರ್ ನಾನು ಬರೀ ಕಣ್ಣಿಂದ ನೋಡ್ತೀನಿ ಸರ್, ಕಣ್ಣಿಂದ. ಕೈಯೆಲ್ಲ ಯಾಕೆ ಸರ್ ನೀನು? ಅಯ್ಯೋ ಇವ್ರು ಕೇಳಿ ಹೀರೋ ಅದು ಹೆಂಗೆ? ಬಟ್ ಹೀರೋಯಿನ್ ಒಂಥರ ಅದೃಷ್ಟವಂತರೆ. ಆದರೂ ನೀನು ಬೇಗ ಮದುವೆ ಮಾಡ್ಬೇಕು, ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯ. ಅದಾದ್ಮೇಲೆ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷನೇ ಬೇರೆ, ಖುಷಿನೇ ಬೇರೆ, ನಮ್ಮನ್ನೆಲ್ಲ ಮಾತಾಡಿಸೋದೇ ಬೇರೆ. ಅಯ್ಯೋ ಅಂದರೆ ಮನೆಗೆ ಬಂದಷ್ಟು ಖುಷಿ ಸರ್ ನಮ್ಮ ಸಂಪತ್ತಿಗೆ. ಸಂಪತ್ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ. ನೀವು ತುಂಬ ಇಷ್ಟಪಡ್ತೀರಾ ಅದನ್ನು? ಅನ್ಕೊಳ್ತೀರಾ, ಮೋಸ್ಟ್ಲಿ ಅನ್ಕೊಳ್ತೀರಾ. ತುಂಬ ಮುದ್ದಾದ ಪಾತ್ರ, ಭಾಳ ಒಳ್ಳೆಯ ಪಾತ್ರ. ಮತ್ತೆ ತುಂಬ ಇದು ನಮ್ಮ ಆದಿತ್ಯ ಮಾಡಿದ್ದಾನೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಈ ಸಿನಿಮಾ ಇದು ನಮ್ಮ ಸಿನಿಮಾ ಅಲ್ಲ, ಈಗ ಇದು ನಿಮ್ಮ ಸಿನಿಮಾ. ವಾಮನ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು, ಚೆನ್ನಾಗಿ ಆಗ್ಬೇಕು. ಈಗ ಆಗಲೇ ಹೇಳಿದ್ರು ಯಾರು, ಖಂಡಿತವಾಗ್ಲೂ ದರ್ಶನ್ ಅವರು ಯಾವ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಸಿನಿಮಾ ನೋಡಕ್ ಬರ್ತಾರೆ. ಯಾವ ಥಿಯೇಟರ್ ಬರ್ತಾರೆ ಅಂತ ನೀವೇ ಕಂಡು ಅಂತ ಒಂದು ಪಜಲ್ ಕೂಡ ಇಟ್ಟಿದ್ದಾರೆ. ಸೊ ನೀವೆಲ್ಲ ಹೇಳಿ. ಆಮೇಲೆ ಇನ್ನೊಬ್ಬ ಸಣ್ಣ ವಾಮನ ಇದ್ದಾರೆ. ಅವನೇನಂದ್ರೆ ಯಾವುದೇ ಅವ್ನ ಡೈರೆಕ್ಷನ್ ಪಿಕ್ಚರ್ ಆಗಿ ಬೇರೆಯವ್ರ ಡೈರೆಕ್ಷನ್ ಪಿಕ್ಚರ್ ಆದರೂ ಸರಿ, ಅದನ್ನ ಒಂದು ಪ್ರಮೋಷನ್ ಮಾಡ್ತಾನೆ ಇರ್ತಾನೆ. ಈ ವಾಮನ ಎಲ್ಲೋ ಮಹೇಶ ಬಾರೋ, ಏಯ್ ಬಾ ಪ್ಲೀಸ್ ಇದ್ದಾರೆ, ನೀವು ಕೇಳಿಸ್ಕೊಳ್ಳೋದು ಮಾತುಗಳು. ಇವರು ಸಾರಿ, ಇವ್ ಚಿತ್ರದ ಹೆಸರು ಅಯೋಗ್ಯ, ಅದರಿಂದ ಇವನು ಅಯೋಗ್ಯ ಮಹೇಶ. ನೀನು ಅಯೋಗ್ಯ ಅಲ್ಲ, ಇಲ್ಲ, ನೀನು ಸಿನಿಮಾ ಹೆಸರು ಇಟ್ಕೊಂಡು ಹೇಳ್ತಾ ಇದ್ದ. ಈಗ ಅಯೋಗ್ಯ ಟು ಮಹೇಶ ಅಂದ್ರೆ ಪ್ರಮೋಷನ್ ಇರ್ತಾರೆ ಇಲ್ಲ, ಸಿನಿಮಾ ಹೆಸರು. ಈಗ ಇವರೇ ಈ ಸಿನಿಮಾವನ್ನ ಪ್ರಮೋಟ್ ಮಾಡೋದು, ಪ್ರೆಸ್ ಅವ್ರನ್ನ ಕರೆಯೋದು. ಅವ್ರೇನಾದ್ರು ಬೈದ್ರೆ ಪಾಪ ನೀನು ಬಯಸ್ಕೊಳ್ತೀಯ, ಅವ್ರೇನಾದ್ರು ಹೊಗಳಿದ್ರೆ ನೀವೇನಾದ್ರು ಬೈಯಿದ್ರೆ ಯಾಕೆ ಬೈಬೇಕಪ್ಪ? ಹೊಗಳಿದ್ರು ಇವನ್ನೇ ಹೊಗಳಿದ್ರಿ, ಹಿಂಗಿದೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಈ ಚಿತ್ರಮಂದಿರದಲ್ಲಿ ಈ ಥರದೊಂದು ಟ್ರೈಲರ್ ರಿಲೀಸ್ ಆಗೋದೇ ಅಪರೂಪ. ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ ಮಗದೊಮ್ಮೆ ವಾಮನ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.